ಆದ್ರೆ ಈ ವಿಷಯ ನಿನಗೆ ಇವಾಗ ಹೇಳೋದು ಬೇಡ, ಸರ್ಪ್ರೈಸ್ ಆಗಿ ಹೇಳೋಣ ಅಂತ ಅನ್ಕೊಂಡಿದ್ದೆ. ಅಷ್ಟರಲ್ಲಿ ನೀನೇ ಕೇಳಿಸ್ಕೊಂಡ್ಬಿಟ್ಟೆ. ನಾವ್ ಇದೇ ವಿಷಯ ಮಾತಾಡ್ತಿದ್ವಿ. ನಿಜಾನಾ? ಅಯ್ಯೋ ಜನನಿಯವರೇ, ನಾವ್ ಯಾಕೆ ನಿಮ್ಮ ಹತ್ರ ಸುಳ್ಳು ಹೇಳೋಣ? ಹೇಳಿ, ನಿಮ್ಗೆ ಯಾವ ಜಾಗ ಇಷ್ಟ? ಹೇಳಮ್ಮ ಜಾನಿ, ಇವಾಗಲೇ ಬುಕ್ ಮಾಡ್ಬಿಡ್ತೀನಿ. ಇಲ್ಲ ಭಾವ, ನಾನು ಎಲ್ಲಿಗೂ ಹೋಗಲ್ಲ. ಯಾಕೆ? ಎಲ್ಲೇ ಹೋದ್ರು ಪ್ರೀತು ಮುಖದಲ್ಲಿ ನನ್ನಿಂದ ನಗು ತರ್ಸೋದಕ್ಕಾಗಲ್ಲ. ಅವ್ನು ಈಗಿರೋ ಸಿಚುವೇಶನ್ನಲ್ಲಿ ನಾನಾದ್ರೂ ಖುಷಿಯಾಗಿ ಹೇಗಿರೋದಕ್ಕಾಗತ್ತೆ ಹೇಳಿ? ಯಾವಾಗ ನೋಡಿದ್ರು ಆಕಾಶ ತಲೆ ಮೇಲೆ ಬಿದ್ದೋಂಥರ ಇರ್ತಾನೆ. ಸಡನ್ ಆಗಿ ನಗ್ತಾನೆ, ಆದ್ರೆ ಆ ನಗು ಅವನದಾಗಿರಲ್ಲ. ಸಡನ್ ಆಗಿ ಕೋಪ ಮಾಡ್ಕೋತಾನೆ, ಆದ್ರೆ ಯಾಕೆ ಕೋಪ ಮಾಡ್ಕೊಂಡಿದ್ದಾನೆ ಅಂತ ಅವನಿಗೆ ಗೊತ್ತಿರಲ್ಲ. ಕೇಳಿದ್ರೆ ಅವನ ಹತ್ರ ಉತ್ತರ ಇರಲ್ಲ, ಅವನಿಗೇನು ಮಾತಾಡಲ್ಲ. ಈಗ ನನ್ನ ಪ್ರೀತು ನನ್ನ ಜೊತೆಗೆ ಇದ್ರು ಅವನು ನನಗೆ ಅಪರಿಚಿತನ ಥರ ಕಾಣಿಸ್ತಾನೆ. ಇಲ್ಲಾದ್ರೂ ಇದ್ರೆ ನೀವೆಲ್ಲರೂ ನನ್ನ ಜೊತೆ ಇದ್ದೀರಾ ಅನ್ನೋ ಸಣ್ಣ ಸಮಾಧಾನನಾದ್ರೂ ನನಗಿರುತ್ತೆ. ಬೇಡ ಭಾವ, ನಾನು ಪ್ರೀತು ಜೊತೆ ಹೋದ್ರೆ ನನಗೆ ಒಂಟಿತನ ಕಾಡುತ್ತೆ. ಸದ್ಯಕ್ಕೆ ನನಗೊಂದ್ ಜೊತೆ ಎಲ್ಲೂ ಹೋಗೋ ಇಂಟ್ರೆಸ್ಟ್ ಇಲ್ಲ. ನನ್ನ ಬಗ್ಗೆ ಇಷ್ಟೆಲ್ಲ ಕಾಳಜಿ ಇಟ್ಕೊಂಡಿರೋದಕ್ಕೆ ಥ್ಯಾಂಕ್ಸ್. ಶಿಟ್, ನಾನೊಬ್ಳೆ ಬಂದು ಇಲ್ಲಿ ಸಿಗಾಕೊಳ್ಳೋ ಥರ ಆಯ್ತಲ್ಲ. ಏನಾದರೂ ಮಾಡಿ ಎಸ್ಕೇಪ್ ಆಗೋಣ ಅಂದರೆ ಆ ಆದಿ ಪಾರ್ವತಿ ಬಂದು ತಡೆದ್ರು. ಇವಾಗ ಏನು ಮಾಡಲಿ? ಇಲ್ಲಿಂದ ಹೇಗೆ ಎಸ್ಕೇಪ್ ಆಗಲಿ? ಮನೆ ತುಂಬ ಕೆಲಸದವರೇ ಇದ್ದಾರೆ, ಅವ್ರುಗಳ ಕಣ್ ತಪ್ಪಿಸಿ ಹೋಗೋಕ್ಕಾಗಲ್ಲ. ಅದು ಅಲ್ಲದೆ ಆದಿತ್ಯ ಪಾರು ಆಲ್ರೆಡಿ ಅವ್ರಿಗೆ ಹೇಳ್ಬಿಟ್ಟಿರ್ತಾರೆ ಇವ್ರ ಮೇಲೆ ಕಣ್ಣಿಟ್ಟಿರಿ ಅಂತ. ಹಾಗಾದ್ರೆ ನಾನು ಇಲ್ಲಿಂದ ಆಚೆ ಹೋಗೋಕೆ ಆಗಲ್ವಾ? ಆದ್ರೆ ಪಾರ್ವತಿ ನನ್ನ ನೆನೆ ಕುಳಿಸ್ಕೊಂಡ್ಲು. ಅವಳಿಗೇನಾದ್ರೂ ನಾನು ಸುಳ್ಳು ಹೇಳ್ತಾ ಇದ್ದೀನಿ ಅಂತ ಡೌಟ್ ಬಂದಿದ್ಯಾ? ನನ್ನಿಂದ ನಿಜ ಹೇಗಾದ್ರೂ ಆಚೆ ತರಿಸ್ಬೇಕು ಅಂತ ಏನಾದ್ರು ಪ್ಲಾನ್ ಮಾಡ್ತಿರ್ಬೋದಾ? ಇಲ್ಲ ಇಲ್ಲ, ಪ್ರೀತು ನನಗೆ ಮೋಸ ಮಾಡ್ದ ಅಂತ ಹೇಳಿದಾಗ ಪ್ರೀತು ಏನು ಹೇಳ್ದೆ ತಲೆ ತಗ್ಗಿಸ್ದ. ಅಲ್ಲಿಗೆ ಅವನು ನನ್ನ ಲವ್ ಮಾಡ್ತಿದ್ದ ಅಂತ ಪಾರ್ವತಿ ಖಂಡಿತ ನಂಬಿರ್ತಾಳೆ. ಸೊ ನಾನೆಲ್ಲೋ ಬಾಯಿ ಬಿಡಬಾರ್ದು ಅನ್ನೋ ಕಾರಣಕ್ಕೆ ನನ್ನ ಇಲ್ಲೇ ಉಳಿಸ್ಕೊಂಡಿರ್ತಾಳೆ. ಇನ್ನು ಮುಂದೆ ಅವಳಿಗೆ ನನ್ನ ಮೇಲೆ ಡೌಟ್ ಬರಬಾರ್ದು ಅಂದರೆ ನಾನೇ ಈ ಮನೆ ಬಿಟ್ಟು ಹೋಗೋ ಧೈರ್ಯ ಮಾಡಬಾರ್ದು. ಪಾರ್ವತಿನೇ ನನ್ನ ಮನೆಯಿಂದ ಆಚೆ ಹೋಗು ಅಂತ ಹೇಳೋ ಥರ ಮಾಡಬೇಕು. ಆದರೆ ಹೇಗೆ? ಫೋನ್ ಯಾಕೆ ಕಟ್ ಮಾಡಿದ್ಲು? ಮತ್ತೆ ಫೋನ್ ಕಟ್ ಮಾಡ್ತಾ ಇದ್ದಾಳಲ್ಲ, ಏನಾದ್ರು ಎಡವಟ್ಟಾಗಿದೆಯಾ?
ನೀವು ನೀನು ಯಾಕೆ ಇಲ್ಲಿಗೆ ಬಂದಿದೀಯಾ ಅಂತ ನನಗೆ ಗೊತ್ತಾಯ್ತು. ಸಾರಿ. ಯಾಕೆ? ನೀನು ಊರಿಂದ ಬಂದಾಗಿಂದನೂ ನಿನ್ನ ಹತ್ರ ಸರಿಯಾಗಿ ಮಾತಾಡೋಕ್ಕಾಗಿಲ್ಲ. ಊರಿಗೆ ಹೋಗೋ ಟೈಮಲ್ಲೂ ಹೋಗ್ಬಾ ಅಂದೆ. ಹೋಗ್ಲೇಬೇಕಾ ಅಂತ ಕೇಳಿದಿದ್ರೆ ದುಃಖದಲ್ಲಿರೋ ಟೈಮಲ್ಲೂ ಖುಷಿ ಆಗ್ತಿತ್ತು. ಎಲ್ಲದಕ್ಕೂ ಸಾರಿ. ಸರಿ, ಹೋಗಿ ಊಟ ಮಾಡೋಣವಾ? ನಾನಿನ್ನೂ ಗೆಸ್ಟ್ ರೂಮಲ್ಲಿರೋ ಥಿಂಗ್ಸ್ನ ಸರಿಯಾಗಿ ಜೋಡಿಸ್ಕೊಂಡಿಲ್ಲ. ನಾನು ಆಮೇಲೆ ಊಟಕ್ಕೆ ಬರ್ತೀನಿ, ನೀನು ಹೋಗಿರು. ನಿನ್ನ ಬಿಟ್ಟು ಹೇಗೆ ಊಟ ಮಾಡಲಿ? ಎಲ್ಲ ಟೈಮಲ್ಲೂ ಇದೇ ಥರ ಕೇರಿಂಗ್ ಇದ್ರೆ ಒಳ್ಳೇದಲ್ವಾ? ಅದು ಬರೀ ಊಟಕ್ಕೆ ಮಾತ್ರ ಸೀಮಿತ ಆಗಬಾರ್ದು. ಸರಿ ಸರಿ, ಸಾರಿಗಳ ಮಧ್ಯೆ ಮಾತಾಡೋ ಅಂಥದ್ದು ಇನ್ನೂ ತುಂಬ ಇರುತ್ತಲ್ವಾ? ಹೌದು. ಮನಸ್ಸಲ್ಲಿರೋದನ್ನ ಓಪನ್ ಆಗಿ ಮಾತಾಡಿದ್ರೆ ಸಮಸ್ಯೆ ಇತ್ಯರ್ಥ ಆಗ್ಲಿಲ್ಲ ಅಂದ್ರೂ ಮನ್ಸಂತೂ ಹಗುರ ಆಗುತ್ತೆ. ಸರಿ, ನೀನು ಹೋಗಿ ಊಟ ಮಾಡ್ತಿರು, ನಾನು ಆಮೇಲೆ ಬಂದು ಜಾಯ್ನ್ ಆಗ್ತೀನಿ. ನಾನು ಹೆಲ್ಪ್ ಮಾಡ್ಲಾ? ಬೇಡ. ಏನ್ ಹೇಳಿ ಮಾವ? ಇದು ತುಂಬ ಸೂಕ್ಷ್ಮವಾದ ವಿಚಾರ. ಅಖಿಲ ಹತ್ರ ಚರ್ಚೆ ಮಾಡೋಣ ಅಂತ ಹೋದೆ, ಆದರೆ ಅವಳಿಗೆ ಗೊತ್ತಾದರೆ ಅವ್ಳು ತುಂಬ ದೊಡ್ಡ ಆಘಾತ ಆಗುತ್ತೆ ಅಂತ ಹೇಳಿಲ್ಲ. ಮಾತ್ರ ಮಾತಾಡೋದೇ ಸೂಕ್ತ ಅನಿಸ್ತು. ನಿಮ್ ಮುಖದಲ್ಲಿರೋ ಆತಂಕನ ಗಮನಿಸ್ತಿದ್ರೆ ವಿಷಯ ಗಂಭೀರವಾಗಿದೆ ಅಂತ ಅನ್ನಿಸ್ತಾ ಇದೆ. ಏನ್ ಹೇಳಿ ಮಾವ? ಮೋನಿಕಾ ನಿನ್ ಪರಿಚಯದ ಹುಡುಗಿ. ಆ ಹುಡುಗಿ ನಿನಗೆ ತುಂಬಾ ವರ್ಷದಿಂದ ಗೊತ್ತಾ? ಹೌದಪ್ಪ, ಅವಳು ಪಾರ್ವತಿ ಊರಿನ ಚೇರ್ಮನ್ ಮಗಳಲ್ವಾ? ಇಬ್ರು ಒಂದೇ ವಯಸ್ಸಿನವರು, ಹಾಗಾಗಿ ಪರಿಚಯ ಇರಲೇಬೇಕಲ್ವಾ? ಹೌದು, ಆದರೆ ಆ ಹುಡುಗಿ ಪಾರ್ವತಿ ಹಳ್ಳಿಯಲ್ಲಿ ಪಾರ್ವತಿ ಕಣ್ಮುಂದೆನೇ ಬೆಳೆದಿರ್ಬೇಕು ಅಂತ ಏನಿಲ್ವಲ್ಲ. ಆ ಹುಡುಗಿ ನೋಡಿದ್ರೆ ಹಳ್ಳಿ ಹುಡುಗಿ ಅಂತ ಅನ್ಸಲ್ಲ. ಅಂದ್ರೆ ಓದೋದಕ್ಕೆ ಸಿಟಿಗೆ ಬಂದಿರ್ಬೋದಲ್ವಾಪ್ಪ? ಹೌದು ಮಾವ, ಆ ಹುಡುಗಿ ಇಲ್ಲೇ ಓದಿದ್ದು. ಇಷ್ಟು ವರ್ಷ ಇಲ್ಲೇ ಓದ್ದವಳು ಅಂದ್ರೆ ಈಗ ಯಾಕೆ ಅವಳೊಬ್ಳೆ ನಮ್ಮ ಮನೆಗೆ ಬರಬೇಕು? ಇಷ್ಟು ವರ್ಷ ಎಲ್ಲಿದ್ಲು ಅಲ್ಲೇ ಇರ್ಬೋದಿತ್ತಲ್ವಾ? ಮಾವ, ಅದು ಅವರು ನೆಂಟ್ರ ಮನೇಲಿದ್ರು. ಅವ್ರ ನೆಂಟರು ಎಲ್ಲೋ ಬೇರೆ ಕಡೆ ಹೋದ್ರಂತೆ. ಅದಕ್ಕೆ ನಾನು ಹಾಸ್ಟೆಲ್ಗೆ ಸೇರ್ಕೋತೀನಿ ಅಂತ ಅವ್ರು ಹೇಳ್ತಾ ಇದ್ರು. ನಾನೇ ಬೇಡ ಅಂತ ಹೇಳಿ ನಮ್ಮ ಮನೆಗೆ ಕರೆದೆ ಮಾವ. ಸರಿ, ಅವಳು ಓದಿದ್ದು ನಮ್ಮ ಪ್ರೀತು ಓದಿದ ಕಾಲೇಜ್ನಲ್ಲೇ ಅಲ್ವಾ?
ಇಲ್ಲಪ್ಪ, ಪ್ರೀತು ಓದಿರೋ ಕಾಲೇಜಲ್ಲಿ ಅವಳು ಓದಿಲ್ಲ ಅನ್ಸುತ್ತೆ. ಅಲ್ಲ ಆದಿತ್ಯ, ಅವಳು ಪಾರ್ವತಿ ಸ್ನೇಹಿತೆ, ನಿನಗೆ ಹೇಗೆ ಗೊತ್ತಿರಕ್ಕೆ ಸಾಧ್ಯ? ಅಪ್ಪ, ಅದು ಅವಳು ಪ್ರೀತು ಕಾಲೇಜ್ ಆಗಿದ್ದಿದ್ರೆ ಪ್ರೀತಿಗೂ ಅವಳ ಬಗ್ಗೆ ಗೊತ್ತಿರ್ಬೇಕಿತ್ತಲ್ವಾ? ನಿನ್ನ ಯೋಚನೆ ತಪ್ಪು. ಪ್ರೀತುಗೆ ಆ ಹುಡುಗಿ ಬಗ್ಗೆ ಅವನು ಆ ಹುಡುಗಿ ಜೊತೆ ನಡ್ಕೋತಿರೋದನ್ನ ನೋಡ್ತಾ ಇದ್ರೆ ಅವನಿಗೆ ಅವಳ ಪರಿಚಯ ಇದೆ ಅಂತ ಅನಿಸ್ತಾ ಇದೆ. ಅಂದ್ರೆ ಅವರಿಬ್ಬರನ್ನ ಒಟ್ಟಿಗೆ ನೀವು ನೋಡಿದ್ರಪ್ಪ? ಹೀಗೆ ಮಾತಾಡ್ತಿದ್ದೀನಿ ಅಂತ ತಪ್ಪಾಗಿ ತಿಳ್ಕೊಬೇಡ. ನನಗೆ ನಿಮ್ಮಲ್ಲಿ ನಂಬಿಕೆ ಇದೆ ಪ್ರೀತು. ನನ್ನ ಗಂಡ ಯಾವುದೋ ಹುಡುಗಿನ ಮಾತಾಡಿಸಿ ಅವಳನ್ನ ಊಟಕ್ಕೆ ಕರ್ಕೊಂಡು ಹೋದ ತಕ್ಷಣ ಅದಕ್ಕೆ ಹೊಟ್ಟೆ ಕಿಚ್ಚು ಪಡ್ಕೊಳ್ಳೋಷ್ಟು ಸಣ್ಣ ಬುದ್ಧಿ ನನಗಿಲ್ಲ. ಆದ್ರೆ ಯಾಕೋ ಗೊತ್ತಿಲ್ಲ, ಆ ಹುಡುಗಿ ಮೇಲೆ ನನಗೆ ಒಳ್ಳೆ ಭಾವನೆನೇ ಬರ್ತಿಲ್ಲ. ಅವಳು ಒಳ್ಳೆಯವಳು, ಅವಳನ್ನ ನಂಬೇಕು ಅಂತಾನೆ ನನಗೆ ಅನಿಸ್ತಿಲ್ಲ. ಒಂದು ಹೆಣ್ಣಿಗೆ ಇನ್ನೊಂದು ಹೆಣ್ಣಿನ ಭಾವನೆ ಬೇಗ ಅರ್ಥ ಆಗುತ್ತಂತೆ, ಅದಕ್ಕೆ ಆ ಮಾತು ಹೇಳ್ದೆ. ಆ ಹುಡುಗಿ ಬಂದಾಗಿಂದ ನನ್ನ ಮನ್ಸಿಗೆ ಯಾಕೋ ಇನ್ಸೆಕ್ಯೂರಿಟಿ ಫೀಲ್ ಆಗ್ತಿದೆ. ಇವತ್ತು ನಿನ್ ಜೊತೆ ಊಟಕ್ಕೆ ಬಂದಿದ್ದಾಳೆ, ಅದು ಅಲ್ಲದೆ ನಾವಿಬ್ರು ಇರೋ ರೂಮ್ನ ಉಪಯೋಗಿಸ್ತಿದ್ದಾಳೆ. ಒಂದ್ ವೇಳೆ ನಾಳೆ ನನ್ನ ಗಂಡನ್ನು ಅದಕ್ಕೆ ನಾನು ಅವಕಾಶ ಮಾಡ್ಕೊಡಲ್ಲ ಮಜನ್ನಿ. ಹೆಂಡತಿಯಾಗಿ ನಿನ್ನ ಮನಸ್ಸಿನ ನೋವು ಏನು ಅಂತ ನನಗೆ ಅರ್ಥ ಆಗುತ್ತೆ. ಆದರೆ ನಾನು ಪಾರು ಇರೋವರೆಗೂ ನಿಮ್ಮಿಬ್ಬರ ಸಂಬಂಧಕ್ಕೆ ಯಾರಿಂದನೂ ಚಿಕ್ಕ ತೊಂದರೆ ಆಗದಿರೋ ಥರ ನಾನು ನೋಡ್ಕೋತೀವಿ. ನಮ್ಮನ್ನು ನಂಬು. ನೋಡಮ್ಮ ಸ್ವಾಮಿ, ನೀನು ಬರೀ ನನ್ನ ನಾದ್ನಿ ಮಾತ್ರ ಅಲ್ಲ, ನನ್ನ ತಂಗಿ ಥರ. ಒಬ್ಬ ಅಣ್ಣನ ಸ್ಥಾನದಲ್ಲಿ ನಿಂತು ಹೇಳ್ತಾ ಇದ್ದೀನಿ, ನಿನಗೆ ಯಾರಿಂದನೂ ಅನ್ಯಾಯ ಆಗ್ತಿರೋ ಥರ ನೋಡ್ಕೊ. ಆ ಜವಾಬ್ದಾರಿ ನಂದಮ್ಮ. ಬಾ, ಊಟ ಮಾಡೋಣ. ನಿನಗೆ ಬೇರೆ ಸಪ್ರೇಟಾಗಿ ಹೇಳ್ಬೇಕಾ? ಬಾ. ಜನನಿ ಅವರೆಲ್ಲ ಬಟ್ಟೆನೂ ತಗೊಂಡು ಬೇರೆ ರೂಮಿಗೆ ಸೆಟ್ಲ್ ಆದ್ರು. ಇವಾಗ ನಂಗೆ ಹಾಕೊಳ್ಳೋಕೆ ಬೇರೆ ಬಟ್ಟೆನೇ ಇಲ್ಲ. ಇದೇ ಬಟ್ಟೆಲಿ ಎಷ್ಟು ದಿನ ಅಂತ ಇರಲಿ. ಈ ಪ್ರೀತು ಅಂತೂ ಏನು ಗಮನಕ್ಕೆ ಹಾಕೊಳ್ಳಲ್ಲ. ರಾಣ ಸರಿ ಕಾಲ್ ಮಾಡಿ ಏನಾದರೂ ವ್ಯವಸ್ಥೆ ಮಾಡೋಕ್ಕಾಗತ್ತಾ ಕೇಳಬೇಕು. ಶಿಟ್, ರಾಣ ಸರ್ ನೆನ್ನೆ ನೈಟ್ ಎಷ್ಟೊಂದು ಸಲ ಕಾಲ್ ಮಾಡಿದ್ದಾರೆ. ನಿನ್ನೆ ಅಖಿಲನ ನೋಡಿ ಗಾಬರಿಲಿ ಸೈಲೆಂಟ್ ಮಾಡಿದವಳು ಫೋನ್ ಕಡೆ ಗಮನನೇ ಕೊಡಲಿಲ್ಲ. ಮೊದಲು ರಾಣ ಸರಿ ಕಾಲ್ ಮಾಡಿ ನನ್ನ ಇಲ್ಲಿಂದ ಕರ್ಸ್ಕೊಳಕ್ಕೆ ಏನಾದರೂ ವ್ಯವಸ್ಥೆ ಮಾಡಿದಾರ ಕೇಳೋಣ. ಹೇಳು ಮೋನಿಕಾ. ಒಳಗಡೆ ಬರ್ಬೋದಾ? ಹಲೋ. ಫೋನ್ ಯಾಕೆ ಕಟ್ ಮಾಡ್ಬಿಟ್ಲು? ಬನ್ನಿ. ನೀವು ಕರೆ ಮಾಡುತ್ತಿರುವ ಫೋನ್ ಸದ್ಯದಲ್ಲಿ ಸ್ವಿಚ್ ಆಫ್ ಆಗಿದೆ. ದಯವಿಟ್ಟು ಸ್ವಲ್ಪ ಸಮಯದ ನಂತರ ಕರೆ ಮಾಡಿರಿ. ಸ್ವಿಚ್ ಆಫ್ ಅಂತ ಬರ್ತಾ ಇದೆಯಲ್ಲ, ಏನ್ ಪ್ರಾಬ್ಲಮ್ ಆಗಿದೆ? ಏನು ಬೆಳಗ್ಗೆನೆ ನನ್ನ ಹುಡ್ಕೊಂಡ್ ಬಂದ್ಬಿಟ್ಟಿದ್ದೀರಾ? ತಪ್ಪಿಸ್ಕೊಂಡ್ಬಿಟ್ಟಿರ್ತೀನಿ ಅಂತನಾ? ನೀವು ನನ್ನ ಕಣ್ ತಪ್ಪಿಸಿ ಈ ಮನೆ ಹೊಸಲು ದಾಟೋದಕ್ಕಾಗಲ್ಲ. ಒಂದ್ ವೇಳೆ ಹಾಗೆ ಪ್ರಯತ್ನ ಪಟ್ಟರು ಆಗಲ್ಲ ಬಿಡಿ. ಯಾಕೆ ಅಂದ್ರೆ ಬರೀ ನನ್ನ ಕಣ್ ಮಾತ್ರ ಅಲ್ಲ, ಈ ಮನೇಲಿ 10 ಕಣ್ಗಳಿದೆ.
ಅದನ್ನೆಲ್ಲ ದಾಟ್ಕೊಂಡು ನೀವು ಈ ಮನೆಯಿಂದ ಹೊರಗಡೆ ಹೋಗೋದು ಅಸಾಧ್ಯದ ಮಾತು. ಅಷ್ಟಕ್ಕೂ ನೀವೇನಕ್ಕೆ ತಪ್ಪಿಸ್ಕೊಂಡು ಹೋಗ್ಬೇಕು? ನೀವೇನಾದ್ರೂ ತಪ್ಪು ಮಾಡಿದೀರಾ? ನೀವೀ ಮನೆಗೆ ಬಂದಿರೋದು ನಿಮ್ಗಾಗಿರೋ ಅನ್ಯಾಯಕ್ಕೆ ನ್ಯಾಯ ಕೇಳೋದಿಕ್ಕೆ. ನಾನ್ ನಿಮ್ಮನ್ನ ಇಲ್ಲಿ ಉಳಿಸ್ಕೊಂಡಿರೋದು ನಿಮಗ್ ನ್ಯಾಯ ಕೊಡ್ಸೋದಿಕ್ಕೆ. ಹೀಗಿರೋವಾಗ ನೀವ್ಯಾಕೆ ತಪ್ಪಿಸ್ಕೊಂಡು ಹೋಗ್ಬೇಕು ಅಲ್ವಾ? ನಾವಿಲ್ಲಿಗೆ ಬಂದಿದ್ದು ನೀವು ತಪ್ಪಿಸ್ಕೊಂಡು ಹೋಗಿದ್ದೀರಾ ಇಲ್ವಾ ಅಂತ ನೋಡೋದಕ್ಕಲ್ಲ, ನಿಮ್ಗೋಸ್ಕರ ಹೊಸ ಬಟ್ಟೆಗಳು ತಗೊಂಬಂದಿದ್ವಿ, ಕೊಡೋಣ ಅಂತ ತಗೊಂಬಂದ್ವಿ. ಹೌದಾ? ಹೌದು, ನಾನೇ ಹೇಳಿದೆ. ಪರು ಕೊಡು. ತಗೊಳ್ಳಿ. ಪಾರು, ಹಿಂದೆಯಿಂದಾನೇ ಬಂದು ತಪ್ಕೋಬೇಕಾ? ಮುಂದೆಯಿಂದ ತಪ್ಕೋಬಾರ್ದ? ಆಯ್ತು ಪಾರು, ಗುರಾಯಿಸ್ಬೇಡ. ಗೊತ್ತಾಗಿಲ್ಲ ಅದಕ್ಕೆ ಕೇಳಿದ್ನಪ್ಪ. ನಾನ್ ನಿಮ್ಗೆ ಏನ್ ಹೇಳ್ದೆ? ಹಿಂದೆಯಿಂದ ಬಂದು ತಪ್ಕೊಳ್ಳಿ ಅಂತ ತಾನೇ ಹೇಳಿದ್ದು. ಅಲ್ಲ, ಮುಂದೆಯಿಂದ ಬಂದು ತಪ್ಕೋಬೋದಲ್ವಾ? ಹೌದಾ? ಆಯ್ತು ಆಯ್ತು ಆಯ್ತು. ಯಾಕೆ? ನಾನು ಮುತ್ಕೊಡೋದಕ್ಕೆ ಹೇಳಿದ್ದು ಇಲ್ಲಲ್ಲ, ಮತ್ತೆ ನಾನು ಹೇಳೋ ಜಾಗದಲ್ಲಿ. ಅದಕ್ಕೆ ಅಂತ ಬೇರೆ ಜಾಗ ಫಿಕ್ಸ್ ಮಾಡಿದ್ಯಾ? ಅಲ್ಲ ಪರ, ಈ ರೂಮ್ಗೆ ಏನಾಗಿದೆ? ಹಾಗಲ್ಲ ಯಜಮಾನ್ರೆ, ನಿಮ್ ತಮ್ಮ ನನ್ನ ತಂಗಿ ಇರ್ಬೇಕಾರೆ ಅವ್ರ ಕಣ್ಣೆದುರುಗಡೆ ಬಂದು ನೀವು ನನ್ನ ತಪ್ಕೊಂಡು ಮುತ್ಕೊಡ್ಬೇಕು. ಹಾಗ ಸರಿಯಾಗಿ ಪ್ಲಾನ್ ಮಾಡಿದ್ಯಾ ಬಿಡು. ಈಗ ನಮ್ಮಿಬ್ರು ಜವಾಬ್ದಾರಿ ಏನು ಅಂದ್ರೆ, ಮತ್ತೆ ಅವರಿಬ್ರನ್ನು ಮೊದ್ಲಿನ ತರ ಎರಡು ದೇಹ ಒಂದೇ ಮನ್ಸು ಅನ್ನೋ ತರ ಮಾಡೋದು. ಅದಕ್ಕೆ ಅವ್ರ ಮುಂದೆ ನಾವಿಬ್ರು ಆತ್ಮೀಯವಾಗಿರ್ಬೇಕು. ಸರಿ ಪಾರು, ನೀನೇನ್ ಹೇಳ್ತೀಯೋ ಹಾಗೆ ಮಾಡ್ತೀನಿ. ನೋಡಿ, ಈಗ ನಾನು ಅವರಿಬ್ರು ಇರೋ ಕಡೆ ಹೋಗಿರ್ತೀನಿ, ನೀವು ಆಮೇಲೆ ಬನ್ನಿ. ಸಂದರ್ಭ ಹೇಗ್ ಬರುತ್ತೋ ನಾನು ಹಾಗೆ ಮಾತಾಡ್ತಿರ್ತೀನಿ. ಆಮೇಲೆ ನೀವು ಬಂದು ಅದಕ್ಕೆ ತಕ್ಕಂತೆ ನಡ್ಕೋಬೇಕು. ಹಾಗೆ ಅವ್ರ ಎದುರಿಗೆ ಬಂದು ನನ್ನ ಹಿಂದೆಯಿಂದ ತಪ್ಕೋಬೇಕು. ಆದ್ರೆ ಮುತ್ತು ಮಾತ್ರ ಮುಂದೆಯಿಂದ ಬಂದು ಕೊಡ್ಬೇಕಲ್ವಾ?
ಮಾತನಾಡಿ ಬಳಿ ಬಂದು ಎದುರು ನನ್ನ ಪ್ರೀತಿಸು ನನ್ನ ಪ್ರೀತಿಸು. ಈಗ ಕೊಟ್ರಿ ತಂದೆ ತಾಯಿಯ ನಂತರದ ಸ್ಥಾನ ಅಣ್ಣ ಅತ್ತಿಗೆದು ಅಂತ ಈ ಜವಾಬ್ದಾರಿನ ವಹಿಸಿದಾಗ ಅದನ್ನ ಪ್ರೀತಿಯಿಂದ ಒಪ್ಕೊಂಡಿದ್ದು ಅಲ್ಲದೆ ಪ್ರತಿ ಕ್ಷಣ ತಮ್ಮ ಜವಾಬ್ದಾರಿನ ನಿರ್ವಹಿಸೋದಕ್ಕೆ ಒಂದಲ್ಲ ಒಂದು ಪ್ರಯತ್ನ ಮಾಡ್ತಾನೆ ಇದ್ದಾರೆ. ಆ ಪ್ರಯತ್ನದಿಂದಾಗಿ ಇವತ್ತು ಪ್ರೀತು ಜನನಿಯ ಮುಖದಲ್ಲಿ ನಗು ಮೂಡಿದೆ, ಒಂದ್ ಸಂತೋಷ ಬಂದಿದೆ. ಅದಕ್ಕೆ ಹೊರಗಡೆ ಸುತ್ತಾಡ್ಕೊಂಡು ಬರಕ್ ಹೋಗಿದ್ದಾರೆ. ನನ್ ಗಮನಕ್ಕೆ ಬರ್ದೆ ಇಷ್ಟೆಲ್ಲ ನಡೆದಿದ್ಯಾಕ? ಹಾಗಾದ್ರೆ ಇದರಲ್ಲಿ ಪಾರ್ವತಿದೇನು ತಪ್ಪಿಲ್ಲ ಬಿಡಿ ಅಕ್ಕ. ಪಾರ್ವತಿ ಯಾವ ತಪ್ಪು ಮಾಡೋಳಲ್ಲ. ಯಜಮಾನ್ರೆ, ಜನನಿಯವ್ರನ್ನ ಸಮಾಧಾನ ಮಾಡಿ ನೀವು ಊಟಕ್ಕೆ ಕರ್ಕೊಂಡು ಬನ್ನಿ. ಸರಿ ಪಾರು. ಜನನಿ ಬೇಜಾರು ಮಾಡ್ಕೊಂಡಿದ್ದಾಳ? ಯಾಕಮ್ಮ? ಮಾವ, ನಿಮ್ಮೆಲ್ಲ ಪ್ರಶ್ನೆಗೂ ಅನುಮಾನಕ್ಕೂ ನಾನು ಉತ್ತರ ಕೊಡ್ತೀನಿ. ಆದ್ರೆ ನನ್ಗೊಂದು ಸ್ವಲ್ಪ ಕಾಲಾವಕಾಶ ಕೊಡಿ. ಅಲ್ಲ, ಮೋನಿಕಾ ವಿಷಯನ ಪಾರ್ವತಿ ಇನ್ನೂ ಕ್ಲಿಯರ್ ಮಾಡೇ ಇಲ್ವಲ್ಲ. ಕೇಳಿದ್ರೆ ಟೈಮ್ ಬೇಕು ಅಂತ ಕೇಳಿದ್ಲು, ಆದರೆ ಯಾಕೆ ಅಂತ ಗೊತ್ತಾಗ್ಲಿಲ್ಲ. ಅಲ್ಲಿಗೆ ಆ ಹುಡುಗಿ ವಿಚಾರದಲ್ಲಿ ಎಲ್ಲಾನು ಸರಿ ಇಲ್ಲ ಅಂತ ಆಯ್ತು. ಅದ್ ಸರಿ, ಇವಾಗ ನೀವೇನಕ್ಕೆ ನನ್ನ ತಪ್ಕೊಂಡಿದ್ದೀರಾ? ನನಗಾಗ್ತಿರೋ ಖುಷಿಗೆ. ಖುಷಿನಾ? ನಿನ್ನ ಐಡಿಯಾದಿಂದ, ನಮ್ಮ ಪ್ರಯತ್ನದಿಂದ ಪ್ರೀತು ಜನನಿ ಎಷ್ಟು ಖುಷಿಯಾಗಿದ್ರು ನೋಡ್ದ್ಯಾ? ಇಬ್ರು ಕೈ ಕೈ ಹಿಡ್ಕೊಂಡು ಪ್ರಪಂಚನೇ ಮರೆತು ಬಿಟ್ಟಿದ್ರು. ನಿಂಗೆ ಖುಷಿ ಆಯ್ತಾ? ನನಗೆ ತುಂಬಾ ಖುಷಿ ಆಯ್ತು. ಫೋನ್ ಅಲ್ಲ, ನನ್ನ ತಲೆ. ಅದಕ್ಕೆ ಮೋನಿಕಾನ ಹುಡ್ಕೊಂಡು ಅರಸನಕೋಟೆಗೆ ಹೋಗಿದ್ದೆ. ಏನಂದೆ? ಆ ಮನೆಗೆ ಹೋಗಿದ್ಯಾ? ಗಾಬರಿ ಆಗ್ಬೇಡವರು, ನಾನೇನು ಅರಸನಕೋಟೆ ಒಳಗಡೆ ಹೋಗಿಲ್ಲ. ಆ ಗೇಟ್ ಹೊರಗಡೆ ನಿಂತ್ಕೊಂಡು ಮೋನಿಕಾ ನೋಡಕ್ ಹೋಗಿದ್ದೆ ಅಷ್ಟೇ. ಸಿಕ್ಕಿದ್ಲಾ? ಸಿಕ್ಕಿದ್ರೆ ಕರ್ಕೊಂಡ್ ಬರ್ದೆ ಇರ್ತಿದ್ನಾ? ಅವಳೆಲ್ಲೆಲ್ಲೂ ಕಾಣಿಸ್ಲಿಲ್ಲ. ನಮ್ಮಿಂದ ತಲೆ ಮರ್ಸ್ಕೊಂಡಿರ್ಬೋದಾ ಅನಿಸ್ತು. ಅರಸನಕೋಟೆಗೆ ತಳ್ಳಿದ್ದು ಹುಲಿ ಬೋನ್ಗೆ ನುಗ್ದಂಗ್ ಆಗಿ ನಮ್ ಸವಾಸನೆ ಬೇಡ ಅನ್ಬಿಟ್ಟು ಎಸ್ಕೇಪ್ ಆಗಿರ್ಬೋದಾ ಅಂತ ಅವಳ ಮನೆ, ಅವಳ ಫ್ರೆಂಡ್ ಸರ್ಕಲ್, ಅವಳ ಅಡ್ಡ ಎಲ್ಲ ಕಡೆನೂ ಹುಡುಕ್ದೆ. ನೋ ಕ್ಲೂ. ಅಲ್ಲಿಗೆ ಅವಳು ಅರಸನಕೋಟೆಯಿಂದ ಹೊರಗಡೆ ಬಂದಿಲ್ಲ ಅನ್ನೋದು ಕನ್ಫರ್ಮ್ ಆಯ್ತು. ಎಸ್, ಅವಳು 100% ಅರಸನಕೋಟೆಲ್ಲೇ ಇದ್ದಾಳೆ ಅಂತ ಆಯ್ತು. ಆದ್ರೆ ಅವಳು ಯಾಕೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾ ಇಲ್ಲ? ಅವಳು ಫೋನ್ ಯಾಕೆ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾಳೆ? ಅದೇ ಅರ್ಥ ಆಗ್ತಾ ಇಲ್ಲ. ಆದ್ರೆ ನನ್ನನ್ನ ಕಾಡ್ತಿರೋ ಪ್ರಶ್ನೆನೇ ಬೇರೆ. ಏನು? ಇಷ್ಟೆಲ್ಲ ಆದ್ರೂ ಆ ಪಾರ್ವತಿ ಯಾಕೆ ಮೋನಿಕಾನ ಅಲ್ಲೇ ಉಳಿಸ್ಕೊಂಡಿದ್ದಾಳೆ ಅನ್ನೋ ಪ್ರಶ್ನೆ ನನ್ನನ್ನು ಕಾಡ್ತಾ ಇದೆ. ಯಾಕಂದ್ರೆ ಸಂಬಂಧಗಳ ನಡುವೆ ಇರೋ ನಂಬಿಕೆನೆ ಆ ಮನೆಯ ಜೀವಾಳ. ಹಾಗಿದ್ದಾಗ ಪ್ರೀತು ಮತ್ತೆ ಜನನಿ ಮಧ್ಯೆ ಇರೋ ಸಂಬಂಧ
ಈ ಮೋನಿಕಾಯಿಂದ ಹಾಳಾಗುತ್ತೆ ಅಂತ ಗೊತ್ತಿದ್ರು ಪಾರ್ವತಿ ಅವಳನ್ನ ಅಲ್ಲೇ ಯಾಕೆ ಉಳಿಸ್ಕೊಂಡಿದ್ದಾಳೆ? ಒಂದ್ ವೇಳೆ ಈ ಪಾರ್ವತಿ ಬೇರೆ ಏನಾದ್ರೂ ಗೇಮ್ ಪ್ಲಾನ್ ಮಾಡ್ತಿದ್ದಾಳ ಅಂತ. ಅವಳಿಗೆ ಈಗಾಗ್ಲೇ ಮೋನಿಕಾ ಬಗ್ಗೆ ಎಷ್ಟು ವಿಷಯ ಗೊತ್ತೋ ಗೊತ್ತಿಲ್ಲ. ಅವಳು ಪ್ರೀತು ಎಕ್ಸ್ ಅಂತ ಗೊತ್ತಾದ್ರೆ ದರ್ಸ್ ನೋ ಪ್ರಾಬ್ಲಮ್. ಆದ್ರೆ ಅವಳ ಹಿಂದೆ ಬೇರೆ ಯಾರೋ ಇದ್ದಾರೆ, ಅದ್ರಲ್ಲೂ ನಾವಿದೀವಿ ಅಂತ ಗೊತ್ತಾದ್ರೆ ನಮ್ ಕತೆ ಅಷ್ಟೇ ಅಷ್ಟೇ. ಏನ್ ಮಾಡೋದು? ಅಲ್ಲಿ ಏನ್ ನಡೀತಿದೆ, ಏನಾಗ್ತಿದೆ, ಒಂದು ವಿಷಯ ಗೊತ್ತಾಗ್ತಿಲ್ವಲ್ಲ. ಇದೇ ಕಾರಣಕ್ಕೆ ನಾನು ಅವಳನ್ನ ಹುಡ್ಕೊಂಡು ಹೋಗಿದ್ದು. ಅದಕ್ಕೆ ಬೆಳಗ್ಗೆಯಿಂದ ತಲೆ ಕೆಟ್ಟಿರೋದು. ಅರು ಹೀಗ್ ಮಾಡಿದ್ರೆ ಹೇಗೆ? ಹೀಗೆ ನಮ್ ಕಡೆ ಹುಡುಗಿ ಮಿಸ್ಸಿಂಗು, ಅವಳಿಂದ ಪ್ರೀತಮ್ ಬಿದ್ದಿದ್ದ, ಅದಕ್ಕೆ ಅವನ ಮೇಲೆ ಡೌಟ್ ಅಂತ ನಾವು ಪ್ರೀತಮ್ ಮೇಲೆ ಕಂಪ್ಲೇಂಟ್ ಕೊಟ್ಬಿಟ್ರೆ ನಮ್ ಗುಂಡಿ ನಾವೇ ತೋಡ್ಕೊಂಡಂಗಾಗತ್ತೆ. ಅಖಿಲಿಂಗೀಗ ಮೋನಿಕಾ ಪಾರ್ವತಿ ಊರ್ನವಳು, ಅವಳ ಫ್ರೆಂಡು ಅಂತ ಗೊತ್ತು ಅಷ್ಟೇ. ನೀನ್ ಹೇಳೋ ತರ ನಾವೇನಾದ್ರೂ ಮಾಡಿದ್ರೆ ಇದ್ರ ಹಿಂದೆ ನಾವೇ ಇರೋದು, ಅವ್ರ ಮನೇಲಿ ನಡೀತಾ ಇರೋ ಸಮಸ್ಯೆಗೆಲ್ಲ ನಾವೇ ಕಾರಣ ಅಂತ ಗೊತ್ತಾಗಲ್ವಾ? ಆಗ ಅವಳು ಫಿಟ್ ಆಗಿರೋ ಕೇಸಿಂದ ಅವಳು ಹೊರಗಡೆ ಬರ್ತಾಳೆ. ಪ್ರೀತುನ ನಾವೇ ಬ್ಲಾಕ್ ಮೇಲ್ ಮಾಡಿದ್ದು ಅಂತ ನಮ್ಮನ್ನ ಆ ಕೇಸಲ್ಲಿ ಫಿಟ್ ಮಾಡ್ತಾಳೆ. ಇಷ್ಟೆಲ್ಲ ಅವ್ರಿಗೆ ಗೊತ್ತಾದ್ರೆ ಅರ್ಸನ್ ಕೋಟೆ ಅವರು ಅಲರ್ಟ್ ಆಗ್ಬಿಡ್ತಾರೆ. ಅರು ಒಂದ್ ವೇಳೆ ಆ ಮೋನಿಕಾ ಏನಾದ್ರು ನಮ್ ಬಗ್ಗೆ ಬಾಯ್ ಬಿಟ್ಬಿಟ್ಟಿದ್ರೆ? ಜಯ ಅವರೇ, ಪ್ರಸಾದ ತಗೊಳ್ಳಿ. ಅಲ್ಲ ಜಯ ಅವರೇ, ನಿನ್ನೆ ರಾತ್ರಿ ಅಷ್ಟೇ ಇಬ್ರು ತುಂಬಾ ಡಲ್ ಆಗಿ ಕೂತಿದ್ರು. ಇವಾಗಲೇ ಇಬ್ರು ಕೈ ಕೈ ಇಟ್ಕೊಂಡು ಲವರ್ಸ್ ತರ ನಡ್ಕೊಂಡ್ ಬರ್ತಿದ್ದಾರೆ. ಬೆಳಿಗ್ಗೆ ಆಗೋಷ್ಟರಲ್ಲಿ ಅಂತ ಮ್ಯಾಜಿಕ್ ಏನ್ ನಡೀತು? ಓ, ನಿಮ್ಗಿನ್ನೂ ವಿಷಯ ಗೊತ್ತಿಲ್ವಾ ಮ್ಯಾಮ್? ಏನು? ಆದಿ ಸರ್ ಮತ್ತು ಪಾರ್ವತಿನೂ ಹತ್ರ ಆಗಿರೋ ತರ ನಾಟಕ ಮಾಡಿ ಅವರಿಬ್ರು ಹತ್ರ ಮಾಡಿ ಖುಷಿಯಾಗಿರೋ ತರ ಮಾಡಿದ್ರು. ಓ ಹೌದಾ? ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ. ಜಯ ಅವರೇ, ನಿಮ್ಮ ಫೋನ್ನ ಆಮೇಲೆ ಕೊಟ್ರೆ ಆಗುತ್ತಾ? ಪರವಾಗಿಲ್ಲ ಮ್ಯಾಮ್. ಓಕೆ, ಥ್ಯಾಂಕ್ ಯು. ಅದು ಅಲ್ಲದೆ ನನಗೆ ನೀನಂದ್ರೆ ತುಂಬ ಇಷ್ಟ. ಲೈಫಲ್ಲಿ ನಾನು ಏನೇ ತಪ್ಪು ಮಾಡಿದ್ರು ದಯವಿಟ್ಟು ಅದನ್ನ ಮನ್ಸಿಗೆ ಹಾಕೋಬೇಡ, ದೊಡ್ಡ ಮನ್ಸು ಮಾಡಿ ಅದನ್ನ ಕ್ಷಮಿಸ್ಬಿಡು, ಯಾವ ಕಾರಣಕ್ಕೂ ನನ್ನನ್ನ ಬಿಟ್ಟು ಹೋಗ್ಬೇಡ ಅಂತ ಒಳ್ಳೆ ಮಗು ಥರ ರಿಕ್ವೆಸ್ಟ್ ಮಾಡ್ಕೊಂಡ. ಅವ್ನು ಹೇಳಿದ ಅಷ್ಟು ಮಾತಲ್ಲಿ ನನಗಿಷ್ಟ ಆಗಿದ್ದೇನೆಂದ್ರೆ ನೀನಂದ್ರೆ ನನಗೆ ತುಂಬ ಇಷ್ಟ, ಯಾವತ್ತೂ ನನ್ನನ್ನ ಬಿಟ್ಟು ಹೋಗ್ಬೇಡ ಅನ್ನೋದು. ಯಾಕಂದ್ರೆ ನನಗೆ ಬೇಕಾಗಿರೋದು ಅದೇ ತಾನೆ. ಅವನ ನಡವಳಿಕೆಯಿಂದ ಅವ್ನು ನನ್ನಿಂದ ದೂರ ಉಳ್ಕೊಳ್ಳೋದನ್ನ ನೋಡಿ ಅವನಿಗೆ ನನ್ನ ಮೇಲೆ ಮೊದಲಿನ ಪ್ರೀತಿ ಇಲ್ಲ, ಅವನಿಗೆ ನಾನು ಬೇಡವಾಗೋದ್ನ ಅಂತ ಭಯ ಶುರು ಆಗಿತ್ತು. ಆದರೆ ಅವನ ಜೊತೆ ಹೊರಗಡೆ ಹೋಗಿ ಬಂದಮೇಲೆ ಆ ಭಯ ಎಲ್ಲ ಮಾಯ ಆಗೋಯ್ತು. ಅದಕ್ಕೆ ಬರ್ತಾ ಹಾಗೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದ್ವಿ. ನಿಮ್ಮ ಮಾತು ಕೇಳಿ ನಮ್ಮಿಬ್ರಿಗೂ ಎಷ್ಟು ಸಂತೋಷ ಆಯ್ತು ಗೊತ್ತಾ? ಜೀವನ ಪೂರ್ತಿ ನೀವಿಬ್ರು ಹೀಗೆ ಖುಷಿಯಾಗಿರಿ. ಇವತ್ತು ನನ್ನ ಮನಸ್ಸಿನ ಭಾರ ಇಳೀತು, ಮನಸ್ಸಿಗೆ ತುಂಬ ಸಮಾಧಾನ ಆಗ್ತಿದೆ. ನಾನು ಈಗಲೇ ಹೋಗಿ ಕೈಕಾಲು ಮುಖ ತೊಳ್ಕೊಂಡು ದೇವ್ರ ದೀಪ ಹಚ್ಬಿಡ್ತೀನಿ. ಆ ಪಾರ್ವತಿ ನನ್ನ ಜೊತೆನೇ ಡಬಲ್ ಗೇಮ್ ಮಾಡ್ತಾ ಇದ್ದಾಳೆ. ಅಲ್ಲ, ನನಗೆ ನ್ಯಾಯ ಕೊಡಿಸ್ತೀನಿ ಅಂತ ಹೇಳಿ ನನ್ನೇ ಲಾಕ್ ಮಾಡಿಸ್ತಿದ್ದಾಳೆ. ಇಲ್ಲ, ಇಲ್ಲಿದ್ದಷ್ಟು ನನಗೆ ಪ್ರಾಬ್ಲಮ್ ಜಾಸ್ತಿ. ಏನು ಮಾಡಲಿ? ಹಾಂ,
ಮೊದಲು ರಾಣಾ ಸರಿ ಕಾಲ್ ಮಾಡಿ ನನ್ನ ಬೇಗ ಇಲ್ಲಿಂದ ಕರ್ಸ್ಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡಬೇಕು. ಇಲ್ಲಾರು ಅವಳ ಫೋನ್ ಸ್ವಿಚ್ ಆಫ್ ಆಗಿರೋದು ನೋಡ್ರೆ ಅವ್ಳು ಗ್ಯಾರಂಟಿ ಎಲ್ಲ ಹೇಳ್ಬಿಟ್ಟಿರ್ತಾಳೆ. ಅಣ್ಣ ಯಾಕೆ ಯಾವಾಗ್ಲೂ ನೆಗೆಟಿವ್ ಆಗಿ ಯೋಚನೆ ಮಾಡ್ತೀಯ? ಅಲ್ಲ, ಅವಳು ಏನಾದ್ರೂ ಹೇಳಿದಿದ್ರೆ ಇಷ್ಟೊತ್ತಾಗ್ಲೇ ನೀವ್ ಸಿಕ್ಕಾಕೊಂಡಿದೀರಾ ಅಂತ ಸಿಹಿ ಸುದ್ದಿ ಹೇಳಕ್ಕಾದ್ರೂ ಪ್ರೀತು ನಮ್ಗೆ ಕಾಲ್ ಮಾಡ್ತಿದ್ನಲ್ಲ. ಯಾಕೆ ಫೋನ್ ತೆಗಿತಿಲ್ಲ? ಸೊ ಪ್ಲೀಸ್ ಫೋನ್ ತೆಗಿರಿ. ಸರಿ ಬಿಡು, ಇನ್ಮೇಲೆ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತೀನಿ. ಗುಡ್. ಅಣ್ಣ, ಫೋನ್ ಸೈಲೆಂಟ್ ಅಲ್ಲಿ ಇದೆಯಾ? ಯಾವ್ದೋ ಕಾಲ್ ಬರ್ತಿದೆ ನೋಡು. ಹಲೋ, ಮೋನಿಕಾ ಕಾಲ್ ಮಾಡಿರ್ಬೋದಾ? ಇದು ಪಾಸಿಟಿವ್ ಥಿಂಕಿಂಗ್ ಅಂದ್ರೆ. ಅಯ್ಯ, ಮೋನಿಕಾ ಕಾಲು ಅನ್ಕೊಂಡೆ, ಯಾವ್ದೋ ಅನ್ನೊಂದು ನಂಬರು. ಯಾವ ಕಂಪ್ನಿದು ಏನೋ. ಫೋನ್ ಯಾಕೆ ಕಟ್ ಮಾಡ್ತಾ ಇದ್ದಾರೆ? ಏನ್ ಮಾಡೋದೀಗ? ಅಯ್ಯೋ, ಆಗ್ಲೇ ಜನನಿಯವರು ದೇವ್ರ ದೀಪ ಹಚ್ಬೇಕು ಅಂತ ಹೇಳ್ತಾ ಇದ್ರು. ದೇವ್ರ ಮೇಲೆ ಎಣ್ಣೆ ಖಾಲಿ ಆಗಿದೆಯಲ್ಲ, ಸ್ಟೋರ್ ರೂಮ್ಗೆ ಹೋಗಿ ಎಣ್ಣೆ ತಗೊಂಬಂದ್ ಕೊಡ್ಬೇಕು ಅವ್ರಿಗೆ. ಮನೇಲಿ ಎತ್ಕೊಂಡು ಜಯನಿಗೆ ಕಾಲ್ ಮಾಡ್ತಿದ್ದಾರೆ. ಹಲೋ ಜಯ, ಹೇಳಿ. ಜಯ ಅಲ್ಲ ಡಾರ್ಲಿಂಗ್, ನಾನು. ನೀನ್ಯಾಕೆ ನಂಬರಿಂದ ಕಾಲ್ ಮಾಡ್ತಿದ್ಯಾ? ಯಾಕೆ ಮಾಡಬಾರ್ದಾ? ನಿನ್ ಫೋನ್ ಏನಾಗಿದೆ? ನೀನ್ ನನ್ ಹೃದಯ ಕದ್ದಿರೋ ತರ ಯಾರೋ ನನ್ ಫೋನ್ ಕದ್ಬಿಟ್ಟಿದ್ದಾರೆ ಪ್ರೀತು. ನಿನ್ ಫೋನ್ ಕದ್ದಿದಾರ? ಅದು ನಮ್ಮನೇಲಿ. ಹ್ಞೂ ಡಾರ್ಲಿಂಗ್, ಅದಕ್ಕೆ ನಂಗೆ ಹೊಸ ಫೋನ್ ಕೊಡಿಸ್ತೀಯಾ? ಯಾಕೆ ಬೇಬಿ ಫೋನ್ ಕೊಡ್ಸೋ ಅಂದಿದ ತಕ್ಷಣ ಏನು ಮಾತಾಡದೆ ಸುಮ್ಮನಾಗ್ಬಿಟ್ಟೆ? ನಿನ್ ಫೋನಲ್ಲಿ ವಿಡಿಯೋ ಇತ್ತು ತಾನೆ? ವಿಡಿಯೋನಾ? ಯಾವ ವಿಡಿಯೋ? ನನ್ನ ಬ್ಲ್ಯಾಕ್ ಮೇಲ್ ಮಾಡಕ್ಕಿಂತ ಇಟ್ಕೊಂಡಿದ್ಯಲ್ಲ ಆ ವಿಡಿಯೋ. ಓ, ನಮ್ಮಿಬ್ರು ರೊಮ್ಯಾನ್ಸ್ ವಿಡಿಯೋನಾ? ಓ ಮೈ ಗಾಡ್, ಏನಾಯ್ತು? ನಮ್ ವಿಡಿಯೋನ ಫೋನ್ ಕದ್ದಿರೋರು ನೋಡ್ಬಿಟ್ರೆ? ಗಾಬರಿ ಆಯ್ತಾ ಡಾರ್ಲಿಂಗ್? ಸುಮ್ಮನೆ ಶಾಕ್ ಆಗ್ಲಿ ಅಂತ ಚೋಕ್ ಕೊಟ್ಟೆ ಅಷ್ಟೆ. ಡೋಂಟ್ ವರಿ, ಆ ವಿಡಿಯೋನ ಯಾರು ನೋಡಕ್ಕಾಗಲ್ಲ, ಯಾಕಂದ್ರೆ ಫೋನ್ ನ ಲಾಕ್ ಮಾಡಿದೀನಲ್ಲ. ಪ್ರೀತು ಈಗ ಗಿಫ್ಟ್ ಆಗಿ ಫೋನ್ ಕೊಡಿಸ್ಲೇಬೇಕು. ಅದಕ್ಕೆ ರಿಟರ್ನ್ ಗಿಫ್ಟ್ ಆಗಿ ನಾನೇನಾದ್ರೂ ಕೊಡ್ಬೇಕಲ್ಲ. ಇದೇ ಪರ್ಫೆಕ್ಟ್ ಗಿಫ್ಟ್. ಪ್ರೀತು, ಜಂಗಿಲಿ ಎಷ್ಟು ಕೂಗಿದ್ರು ಆಟೋ ಹತ್ಕೊಂಡು ಹೊಟ್ಟೆ ಆದ್ಲು ಬ್ರೋ. ಯಜಮಾನ್ರೆ, ಕಾರ್ ತೆಗ್ರಿ.
ಅಂತ ಜನನಿನ ಮನೆಯಿಂದ ಓಡಿಸಿದ್ದಾಯ್ತು. ಇದಕ್ಕೆಲ್ಲ ಕಾರಣ ನಾನೇ ಅಂತ ಗೊತ್ತಾಗಿ ಪಾರ್ವತಿ ನನ್ನ ಮನೆಯಿಂದ ಆಚೆ ಕಳ್ಸೋದಂತೂ ಪಕ್ಕ. ಪ್ರೀತ ಜೊತೆ ಬೈಕಲ್ಲಿ ಹಾಯಾಗಿ ನಮ್ಮ ಮನೆಗೆ ಹೋಗ್ಬೋದು. ಅದನ್ನ ಯಾರು ತಪ್ಸಕ್ಕಾಗಲ್ಲ. ಏನಿದಲ್ಲ? ತನ್ ಗಂಡ ಬೇರೆಯವ್ರನ್ನ ಕಣ್ಣೆತ್ತು ನೋಡ್ಬಾರ್ದು ಅಂತ ಬಯಸೋ ಹೆಂಡತಿಗೆ ತನ್ ಗಂಡ ಬೇರೆಯವ್ರ ಜೊತೆ ಇಷ್ಟು ಸಲಿಗೆಯಿಂದ ಇರೋದನ್ನ ನೋಡಿದ್ರೆ ಯಾರಕ್ ತಾನೇ ಬೇಜಾರಾಗಲ್ಲ ಹೇಳಿ? ಅವಳ ಮನ್ಸು ಇವಾಗ ಒಡೆದೋಗಿರೋ ಕನ್ನಡಿ ಆಗಿರುತ್ತೆ. ಈ ವಿಷಯದಲ್ಲಿ ಮೋನಿಕಾಗಿಂತ ನಿಂದೆ ತಪ್ಪು. ಅದಕ್ಕೆ ಮೋನಿಕಾ ಎಂತ ಅಂತ ನಿಮ್ಗೆ ಗೊತ್ತಿಲ್ಲ. ಆಯ್ತಪ್ಪ, ನಮಗ್ ಗೊತ್ತಿಲ್ಲ, ಆದ್ರೆ ನೀನ್ ಗೊತ್ತಿದೆ ತಾನೆ. ಅದೇನು ಅಂತ ನಮ್ಮ ಹತ್ರ ಆದ್ರೂ ಹೇಳು. ಈಗ್ಲಾದ್ರೂ ನಿಮ್ ಮನ್ಸಲ್ಲಿ ಏನಿದೆ ಅನ್ನೋದನ್ನ ಹೇಳ್ಕೊಳ್ಳಿ. ನಿನ್ ಸೈಲೆನ್ಸ್ ನಮ್ ಇಡೀ ಫ್ಯಾಮಿಲಿ ನೆಮ್ಮದಿ ಹಾಳು ಮಾಡ್ತಾ ಇರೋದು. ಆಯ್ತು ಬಿಡು, ಅದೆಷ್ಟು ದಿನ ಹೀಗೆ ಇರ್ತೀಯ ನೋಡೋಣ. ಸರಿ ಯಜಮಾನ್ರೆ, ಇವಾಗ ಜನನಿ ಅವ್ರನ್ನ ಎಲ್ಲಿ ಅಂತ ಹುಡ್ಕೋದು? ತವ್ರ ಮನೆಗೆ ಏನಾದ್ರು ಹೋಗಿರ್ಬೋದಾ? ಖಂಡಿತ ಸಾಧ್ಯ ಇಲ್ಲ. ಗಂಡ ಕಟ್ಟಿರೋ ತಾಳಿನ ತೆಗೆದು ತವ್ರ ಮನೆಗೆ ಹೋಗಿ ತವ್ರ ಮನೆ ಮಾನ ಮರ್ಯಾದೆ ಕಳಿಯೋರಲ್ಲ ಅವರು. ಮತ್ತಿಂದ ಎಲ್ಲಿಗೆ ಹೋಗಿರ್ಬೋದು? ಯಾರು ಅವಮಾನ ತಡ್ಕೊಳಕ್ಕಾಗ್ದೆ ದುಡ್ಕಿ ಏನಾದ್ರು ಬಿಡ್ತು ಅನ್ನಿ ಯಜಮಾನ್ರೆ. ನಮ್ ಜನನಿಯವರು ಆತ್ಮಹತ್ಯೆ ಮಾಡ್ಕೊಳ್ಳೋ ಅಂತ ಹೇಳಿ ಅಲ್ಲ. ಮತ್ ಇನ್ನೆಲ್ಲಿಗೆ ಹೋಗಿರ್ಬೋದು ಅಂತ ಹೇಗೆ ಹುಡ್ಕತ್ ಪಾರು? ಬ್ರೋ, ನನ್ಗೆ ಅವಳು ಎಲ್ಲಿಗೆ ಹೋಗಿರ್ತಾಳೆ ಅಂತ ಗೊತ್ತು ಬ್ರೋ. ಎಲ್ಲಿಗೆ ಪ್ರೀತು? ನಮ್ಮಿಬ್ಬರ ಮಧ್ಯೆ ಏನಾದ್ರು ಸಮಸ್ಯೆ ಬಂದ್ರೆ ಕೂತು ಮಾತಾಡಿ ಅದನ್ನ ಬಗೆಹರಿಸ್ಕೊಳಕ್ಕೆ ಅಂತ ಒಂದ್ ಜಾಗಕ್ಕೆ ಹೋಗ್ತೀವಿ. ಆ ಜಾಗ ಹೋಗಿರ್ಬೋದು ಬ್ರೋ ಅವಳು. ಸರಿ, ಯಾವ ಜಾಗ ಅದು? ನಾನು ಹೇಳ್ತೀನಿ. ರೈಟ್ ತಗೋಬ್ರ, ಯೂಟರ್ನ್. ಬ್ರೋ, ಅಲ್ಲಿ ಮುಂದೆ ಹೋಗಿ ರೈಟ್ ತಗೊಳ್ಳೋದು. ಅಲ್ಲಿ ಹಾ ಬ್ರೋ, ಹಾಗೆ ಸ್ಟ್ರೈಟ್ ಹೋಗು. ಹಾ, ಇಲ್ಲೇ ಬ್ರೋ, ಇಲ್ಲಿ ರೈಟ್ ತಗೋ. ಬ್ರೋ, ಮುಂದೆ ಹೋಗಿ ನೆಕ್ಸ್ಟ್ ಸಿಗೋ ಲೆಫ್ಟ್ ತಗೋ ಬ್ರೋ. ತಪ್ಪು, ಬರೀ ತಪ್ಪಲ್ಲ, ನಿಮ್ ಪ್ರಕಾರ ಅದು ನಂಬಿಕೆ ದ್ರೋಹನೇ. ಆದ್ರೆ ನಿಮಗ್ ಪೂರ್ತಿ ವಿಷಯ ಗೊತ್ತಿಲ್ಲ ಜನನಿಯವ್ರೆ. ನಿಮಗ್ ಗೊತ್ತಾಗ್ಬೇಕಾಗಿರೋದು ತುಂಬಾನೇ ಇದೆ. ಬನ್ನಿ ನನ್ ಜೊತೆ. ನಿಮ್ ಗಂಡನ್ ಬಗ್ಗೆ ನಿಮಗೆ ಗೊತ್ತಾಗ್ಬೇಕು ಅಂದ್ರೆ ಇವಾಗ ನೀವು ನನ್ನ ಜೊತೆ ಬರ್ಲೇಬೇಕು. ಬನ್ನಿ, ನೀವಿಲ್ಲೇ ಇರಿ. ಅದಕ್ಕೆ ನನ್ನ ಇಲ್ಲೇ ಇರಕ್ಕೆ ಹೇಳಿದ್ದಾರೆ ಅಂದ್ರೆ ಅದಕ್ಕೊಂದು ಒಳ್ಳೆ ಉದ್ದೇಶ ಇದ್ದೇ ಇರುತ್ತೆ. ನನ್ನ ಜನನಿ ಮುಂದೆ ತಪ್ಪಿತಸ್ಥ ಆದ್ರೂ ಪರವಾಗಿಲ್ಲ, ಆದ್ರೆ ಯಾವ ಕಾರಣಕ್ಕೂ ಜನನಿನ ಕಳ್ಕೊಳಕ್ ನನಗಿಷ್ಟ ಇಲ್ಲ. ಅವಳು ಹೇಗಾದ್ರೂ ಮಾಡಿ ಮನೆಗೆ ವಾಪಸ್ ಬಂದ್ರೆ ಸಾಕಪ್ಪ. ಅದಕ್ಕೆ ಮೇಲೆ ನಂಬಿಕೆ ಇದೆ. ಅವರು ಅವಳನ್ನ ಖಂಡಿತ ಒಪ್ಪಿಸ್ತಾರೆ.
ಮೌನಿಕಾಗೆ ಎಕ್ಸ್ ಲವರ್. ಏನ್ ಹೇಳ್ತಿದ್ದೀರಾ ಭಾವ? ಹಾಗಂತ ನಾವು ಹೇಳ್ತಾ ಇಲ್ಲ ಅಮ್ಮ, ಮೋನಿಕಾ ಹೇಳ್ಕೊಂಡಿದ್ದಾಳೆ. ಆದರೆ ಅದು ನಮ್ಮಿಬ್ಬರಿಗೆ ನಂಬಿಕೆ ಬರ್ತಾ ಇಲ್ಲ. ಯಾಕೆ? ಪ್ರೀತು ನಿಮ್ ತಮ್ಮ ಅಂತನಾ? ಇಲ್ಲ, ಮೋನಿಕಾ ಹೇಳಿದ ಮಾತಿನ ಮೇಲೆ ನಮ್ಮಿಬ್ಬರಿಗೂ ನಂಬಿಕೆ ಬರಲಿಲ್ಲ. ಎಷ್ಟು ಧೈರ್ಯ ಇದ್ರೆ ಯಾರಿಗೂ ಗೊತ್ತಾಗದೇ ಇರೋ ಹಾಗೆ ಇಲ್ಲಿಗೆ ಬಂದಿದ್ಯಾ ನೀನು? ಬಾ. ಡೋರ್ ಯಾಕೆ ಓಪನ್ ಮಾಡಿದ್ಯಾ? ಯಾರಾದ್ರೂ ಬಂದ್ರೆ ಏನ್ ಮಾಡ್ತೀಯಾ? ಪ್ರೀತು ನನ್ನ ನಂಬಿಸಿ ಮೋಸ ಮಾಡಿದಾನೆ. ನಾವಿಬ್ರು ಕಾಲೇಜಲ್ಲಿ ಇದ್ದಾಗಿಂದ ಒಬ್ರನ್ನೊಬ್ರು ಲವ್ ಮಾಡ್ತಿದ್ವಿ. ಇತ್ತೀಚೆಗೆ ನನ್ನಲ್ಲಿ ಆಗಿರೋ ಎಲ್ಲ ತಿನ್ನೋದಕ್ಕೂ ಅವಳೇ ಕಾರಣ. ನಾನು ಇಷ್ಟೊಂದೆಲ್ಲ ಒದ್ದಾಡ್ತಿರೋದು ಅವಳಿಂದಾನೆ. ಅವ್ರ ಮರ್ಯಾದೆ ಹೋದ್ರೆ ಅರ್ಸನ್ ಕೋಟೆಗೆ ಕೆಟ್ಟ ಹೆಸರು ಅಂತ ಮನೇಲೇ ಇರ್ಸ್ಕೊಂಡ್ವಿ. ಅದು ಅಲ್ಲದೆ ಅವಳು ಇಲ್ಲಿಗೆ ಬಂದ ಉದ್ದೇಶ ಏನು, ಅವಳು ಯಾಕೆ ನಿಮ್ ಗಂಡನ್ನ ಪ್ರೀತಿ ಮಾಡ್ತಿದ್ದೀನಿ ಅಂತ ಸುಳ್ಳು ಹೇಳಿದ್ಲು ಅನ್ನೋ ಸತ್ಯ ತಿಳ್ಕೊಬೇಕಾಗಿತ್ತು. ಅದಕ್ಕೆ ನನ್ನ ಸ್ನೇಹಿತೆ ಅಂತ ಸುಳ್ಳು ಹೇಳಿ ಎಲ್ರಿಗೂ ಪರಿಚಯ ಮಾಡಿಸ್ದೆ. ಮತ್ತೆ ಇದನ್ನೆಲ್ಲ ನನ್ನ ಹತ್ರ ಯಾಕೆ ಹೇಳಲಿಲ್ಲ? ಪ್ರೀತು ಸಂಬಂಧಪಟ್ಟಿರೋ ವಿಷಯನ ನನ್ನಿಂದ ಯಾಕೆ ಮುಚ್ಚಿಟ್ರಿ? ನಾವೇನಾದ್ರೂ ಹಠ ಮಾಡಿ ಕೇಳಿದ್ರೆ ಅವನು ಟೆನ್ಷನಲ್ಲಿ ದುಡುಕಿ ಜೀವಕ್ಕೇನಾದ್ರೂ ಹೆಚ್ಚು ಕಮ್ಮಿ ಮಾಡ್ಕೊಂಡ್ರೆ ಅಂತ ನಾವಿಬ್ರು ಸುಮ್ಮನಾಗಿದ್ದೀವಮ್ಮ. ನೋಡಮ್ಮ, ನಾವು ಅವನ್ನ ಉಳಿಸ್ಕೋಬೇಕು, ನಿಧಾನಕ್ಕೆ ಅವನ್ನ ತಿದ್ದಬೇಕು, ಸರಿ ದಾರಿಗೆ ತರಬೇಕು. ಅದಕ್ಕೆ ಎಷ್ಟು ಟೈಮ್ ಆದ್ರೂ ಪರವಾಗಿಲ್ಲ, ನಾವು ತಾಳ್ಮೆ ಕಳ್ಕೋಬಾರ್ದಮ್ಮ. ಇದು ನಿನಗೂ ಅನ್ವಯಿಸುತ್ತೆ. ಹಾಗೆ ಈ ವಿಚಾರದಲ್ಲಿ ನಿನ್ನ ಸಪೋರ್ಟ್ ಕೂಡ ನಮಗೆ ತುಂಬಾ ಮುಖ್ಯ ಆಗುತ್ತೆ. ಪ್ರೀತು ಜೊತೆ ಚೆನ್ನಾಗಿ ಇದ್ಕೊಂಡೆ ಪ್ರೀತು ಮತ್ತೆ ಮೋನಿಕಾ ಮಧ್ಯೆ ಏನ್ ಸಂಬಂಧ ಇದೆ ಅನ್ನೋದನ್ನ ತಿಳ್ಕೋಬೇಕು. ಅಷ್ಟೇ ಅಲ್ಲ ಜನನಿಯವರೇ, ಆ ಮೋನಿಕಾಯಿಂದನೂ ನಾವು ವಿಷಯನ ಬಾಯ್ ಬಿಡಿಸ್ಬೇಕು. ಆ ಥರ ಸಂದರ್ಭನ ನಾವು ಸೃಷ್ಟಿ ಮಾಡಬೇಕು. ಅದಕ್ಕೆ ಯಜಮಾನ್ರು ಹೇಳ್ದಾಗೆ ನಿಮ್ಮ ಸಹಕಾರನೂ ಬೇಕು. ಇಷ್ಟೆಲ್ಲ ಘಟನೆಗಳು ನಡೀತಿರುವಾಗ ನಿಮ್ ಗಂಡನ್ನ ಅರ್ಸನ್ ಕೋಟೆನ ಬಿಟ್ಟು ಹೋಗೋದು ಸರಿ ಅಲ್ಲ ಜನನಿಯವ್ರೆ. ಈಗ ನಿಮ್ ಗಂಡಂಗೆ ಎಲ್ರಿಗಿಂತ ಹೆಚ್ಚಾಗಿ ನಿಮ್ಮ ಅವಶ್ಯಕತೆ ಬೇಕಾಗಿದೆ. ಜನನಿಯವರೇ, ನೀವೇ ನಿಮ್ಮ ಸಂಸಾರನ, ನಿಮ್ಮ ಗಂಡನ್ನ ಉಳಿಸ್ಕೋಬೇಕು. ನಿಮ್ಮ ಗಂಡನ ಅಳಿವು ಉಳಿವು ನಿಮ್ಮ ಕೈಯಲ್ಲೇ ಇದೆ. ಯೋಚನೆ ಮಾಡಿ ಜನನಿಯವರೇ. ಇಷ್ಟೆಲ್ಲ ವಿಷಯ ಆಗಿದೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಮನೆಯಿಂದ ಹೊರಗಡೆ ಬರ್ಬೇಕಾದ್ರೆ ಸೋತ್ ಮುಖ ಹೊತ್ಕೊಂಡು ಅಪ್ಪನ ಹತ್ರ ಹೇಗೆ ಹೋಗ್ಲಿ ಅಂದ್ಕೊಂಡು
ಎಲ್ಲಾದ್ರೂ ದೂರ ಹೋಗ್ಬಿಡೋಣ ಅಂತ ಇಲ್ಲಿ ಬಂದು ಕುತ್ಕೊಂಡೆ. ಆದ್ರೆ ನೀವಿಬ್ರು ಇಷ್ಟೊಂದೆಲ್ಲ ಹೇಳಿದ್ಮೇಲೆ ನನ್ನ ನಿರ್ಧಾರದಿಂದ ಹಿಂದೆ ಸರಿಬೇಕು ಅನಿಸ್ತಿದೆ. ಜನನಿಗೆ ಮೋಸ ಮಾಡಿದೀನಿ ನಾನು. ಇವಳ ಜೊತೆ ಬದುಕೋ ಯೋಗ್ಯತೆ ನನಗಿಲ್ಲ. ನನಗ್ ಬೇಕಾಗಿರೋದು ಜನನಿ ಹೊರತು ಯಾವ ಮೌನಿಕನೂ ಅಲ್ಲ ಬ್ರೋ. ಆದ್ರೆ ಜನನಿಗೆ ಮಾತ್ರ ನಾನ್ ಬೇಡ. ಅವಳು ಇಲ್ದೆ ನಾನು ಹೆಂಗ್ ಬದುಕಿರ್ಲಿ ಬ್ರೋ? ಹೆಂಗ್ ಬದುಕಿರ್ಲಿ? ಪ್ಲೀಸ್ ತಡಿಬೇಡ ಬ್ರೋ. ಪ್ರೀತು ಹೇ, ನೀನ್ ಸತ್ತೋಗ್ಬಿಟ್ರೆ ನಾವೆಲ್ಲರೂ ನೆಮ್ಮದಿಯಿಂದ ಇರ್ತೀವಿ ಅಂತ ಅನ್ಕೊಂಡಿದ್ಯಾ? ನಮ್ ಬಗ್ಗೆ ನೀನ್ ಸ್ವಲ್ಪನೂ ಯೋಚನೆ ಮಾಡಿಲ್ವೇನೋ? ನೀನು ತಪ್ಪು ಮಾಡಿದ್ಯಾ ನಿಜ, ಅದಕ್ಕೆ ಕ್ಷಮೆ ಕೇಳು. ಅದನ್ನ ಬಿಟ್ಟು ಹೇಳಿ ತರ ಸಾಯೋದಿಕ್ ಹೋಗಿದ್ಯಲ್ಲ. ಸತ್ತೋಗ್ಬಿಟ್ರೆ ಎಲ್ಲಾ ಸಮಸ್ಯೆಗೂ ಪರಿಹಾರ ಸಿಗುತ್ತಾ? ಹೇ ಫುಲ್, ಆ ತರ ಏನಾದ್ರೂ ಆಗಿದ್ರೆ ಇಡೀ ಪ್ರಪಂಚದಲ್ಲಿ ಒಬ್ಬ ಮನುಷ್ಯನೂ ಇರ್ತಾ ಇರ್ಲಿಲ್ಲ. ಆದ್ರೆ ಸರಿ, ನಾನು ಯಾವತ್ತೂ ಕ್ಷಮಿಸಲ್ಲ ಅವರು. ಹಾಗಂತ ಯಾರು ಹೇಳಿತು? ನನ್ನೇ ಹೇಳದ್ಲಾ ಅಥವಾ ನಾನ್ ಹೇಳದ್ನಾ? ಮೊದ್ಲು ಆಗಿರೋ ತಪ್ಪಿಗೆ ಜನನಿ ಹತ್ರ ಮಾತಾಡಿ ಸಾರಿ ಕೇಳು. ಜನನಿ ಅವ್ರಿಗೆ ಎಲ್ಲ ವಿಚಾರನೂ ಹೇಳ ಹಾಕಿದೆ. ಪ್ಲೀಸ್ ನನ್ನ ಕ್ಷಮಿಸು ಜನನಿ. ನಿನ್ನ ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ. ಪ್ಲೀಸ್ ನನ್ ಬಿಟ್ಟು ಹೋಗ್ಬೇಡ. ನೀನಿಲ್ದೆ ನನ್ನ ಜೀವನ ಯಾವತ್ತೂ ಪೂರ್ತಿ ಆಗಲ್ಲ. ಅತ್ಯಮ್ಮ, ಆ ಥರ ಎಲ್ಲ ಏನೂ ಆಗಿಲ್ಲ. ಅದು ತಾಳಿ ಕೊಂಡಿ ಕಟ್ಟಾಗೋಗಿತ್ತು, ಅದಕ್ಕೆ ಅದನ್ನ ಹೊಸದ್ ಹಾಕ್ಸ್ಕೊಂಬಂದ್ರು. ನಾವಿಬ್ರು ದೇವ್ರ ಮುಂದೆ ನಿಂತ್ಕೊಂಡು ನೀವೇ ಅವ್ರ ಕೊಳ್ಳಿಗೆ ತಾಳಿ ಹಾಕಿ ಅಂತ ಹೇಳ್ತಿದ್ವಿ ಅಷ್ಟೇ. ಹೌದಾ? ಎಲ್ಲಿ ಏನಾಗೋಯ್ತು ಅಂತ ಗಾಬರಿ ಆಗ್ಬಿಟ್ಟಿದ್ದೆ ನಾನು. ಪ್ರೀತು, ಜನನಿಗೆ ತಾಳಿ ಹಾಕಪ್ಪ. ಈ ಸಮಾರಂಭಕ್ಕೆ ನಾನ್ ಸಾಕ್ಷಿಯಾಗಿರ್ತೀನಿ.
ಇಬ್ರು ದೇವರ ಆಶೀರ್ವಾದ ತಗೊಳ್ಳಿ. ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ಇತ್ತೀಚೆಗೆ ಜನನಿ ಜೊತೆಗೆ ಪ್ರೀತು ನಡವಳಿಕೆ ಸರಿ ಇಲ್ಲ. ಅವರಿಬ್ಬರ ಬಾಂಧವ್ಯದಲ್ಲಿ ಮೊದಲಿನ ಮಾಧುರ್ಯ ಇಲ್ಲ ಅನ್ನೋದು ಎಲ್ರಿಗೂ ನಿಚ್ಚಳವಾಗಿ ಕಾಣಿಸ್ತಾ ಇದೆ. ಇಂಥ ಸಂದರ್ಭದಲ್ಲಿ ಆದಿ, ಪಾರ್ವತಿ, ಪ್ರೀತು, ಜನನಿ 4 ಜನ ಹೊರಗಡೆ ಹೋಗ್ತಾರೆ. ಮನೆಗೆ ಬರ್ತಿದ್ದ ಹಾಗೆ ಪ್ರೀತು ಕೈಯಲ್ಲಿ ಜನನಿಗೆ ತಾಳಿ ಕಟ್ಟಿಸ್ತಾರೆ. ಇದನ್ನೆಲ್ಲ ನೆನ್ಸ್ಕೋತಾ ಇದ್ರೆ ಆದಿ, ಪಾರ್ವತಿ ನಮ್ಮಿಂದ ಏನಾದ್ರೂ ಮುಚ್ಚಿಡ್ತಿದಾರಾ ಅಂತ ಭಯ ಆಗ್ತಿದೆ. ಮಾತ್ರ ಅಲ್ಲ, ಜನನಿ ಪ್ರೀತು ಮಧ್ಯದಲ್ಲಿ ಏನಾದ್ರೂ ಬಿರುಕುಂಟಾಗಿದ್ಯಾ ಅಂತ ಆತಂಕ ಆಗ್ತಿದೆ ರಘು. ಪ್ರೀತು ಪ್ರೀತು ಮಾವ, ನಿಮ್ಮೆಲ್ಲ ಪ್ರಶ್ನೆಗೂ ಅನುಮಾನಕ್ಕೂ ನಾನು ಉತ್ತರ ಕೊಡ್ತೀನಿ. ಆದ್ರೆ ನನ್ಗೊಂದು ಸ್ವಲ್ಪ ಕಾಲಾವಕಾಶ ಕೊಡಿ. ಅಲ್ಲಮ್ಮ, ಅದು ಊಟಕ್ಕೆ ಬನ್ನಿ. ತಾಳಿ ಕೊಂಡಿ ಕಟ್ಟಾಗಿದ್ದು ಯಾವ್ದಾದ್ರೂ ಅಪಾಯದ ಮುನ್ಸೂಚನೆನ ರಘು? ಇಲ್ಲ ಅಖಿಲ, ನನ್ಗೆ ಯಾಕೋ ಹಾಗೇನು ಅನ್ನಿಸ್ತಾ ಇಲ್ಲ. ಇಲ್ದೇ ಇರೋದನ್ನೆಲ್ಲ ತಲೆಗೆ ಹಚ್ಕೊಂಡು ಸುಮ್ಮನೆ ಟೆನ್ಷನ್ ಮಾಡ್ಕೋತಿದ್ಯಾ? ಆರಾಮಾಗಿರು. ಇಲ್ದೇ ಇರೋದನ್ನೆಲ್ಲ ಈ ಅಖಿಲ ತಲೆಗೆ ಹಚ್ಕೊಳ್ಳಲ್ಲ ಅಂತ ನಿಮ್ಗೂ ಚೆನ್ನಾಗಿ ಗೊತ್ತಿದೆ ರಘು. ಆಧಾರ ಇಲ್ಲದೆ ಆರೋಪ ಮಾಡಬಾರ್ದು, ನಿಜ. ಆದ್ರೆ ನನಗೀಗ ಬಂದಿರೋದು ಅನುಮಾನ. ಅದಕ್ಕೆ ಕೇಳ್ತಿದ್ದೀನಿ. ಅದಕ್ಕೆ ನೀವು ಕೊಟ್ಟಂಥ ಉತ್ತರ ನನಗೆ ಸಮಂಜಸ ಅನ್ನಿಸ್ತಾ ಇಲ್ಲ. ಇತ್ತೀಚೆಗೆ ನಮ್ಮ ಮನೇಲಿ ಏನ್ ನಡೀತಾ ಇದೆ ಅನ್ನೋದು ನಿಮ್ಗೂ ಗೊತ್ತಿದೆ. ಪ್ರೀತುವಿನ ಬದಲಾದ ನಡವಳಿಕೆ, ಪ್ರೀತು ಜನನಿ ಮಧ್ಯದಲ್ಲಿ ಆ ಬಾಂಧವ್ಯ ಕಡಿಮೆ ಆಗಿರೋದು, ಇದೆಲ್ಲ ಎಲ್ರಿಗೂ ಗೊತ್ತು. ಪ್ರೀತು ಜನನಿ ಕುತ್ತಿಗೆಗೆ ತಾಳಿ ಕಟ್ಟೋದನ್ನ ನೋಡಿದಾಗ ನನ್ನ ಮುಖದ ಮೇಲೆ ಖುಷಿ ಇದ್ರೂ ಕೂಡ ಮನಸ್ಸಿನಲ್ಲಿ ಆತಂಕನೇ ಇತ್ತು. ಅದಕ್ಕೆ ಕೇಳ್ತಾ ಇದ್ದೀನಿ, ನನಗೆ ಗೊತ್ತಿಲ್ದಿರೋ ವಿಷಯ ಏನಾದರೂ ನಿಮಗ್ ಗೊತ್ತಿದೆಯಾ ಅಂತ. ಖಂಡಿತ ಇಲ್ಲ ಅಖಿಲ. ಒಂದ್ ವೇಳೆ ಗೊತ್ತಾದ್ರೆ ಮೊದಲು ಹೇಳೋದು ನಿನಗೆ ಅಲ್ವಾ? ಈ ನಂಬಿಕೆನ ಆದಿತ್ಯ, ಪಾರ್ವತಿ ಪ್ರೀತಿ ಮಾಡುವಾಗ ತೋರಿಸ್ಲಿಲ್ವಲ್ಲ ರಘು ನೀವು? ನನಗ್ ವಿಷಯ ಗೊತ್ತಾದ್ರೆ ಅವರಿಬ್ಬರ ಪ್ರೀತಿಗೆ ಎಲ್ಲಿ ತೊಂದರೆ ಆಗುತ್ತೋ, ನನ್ನಿಂದ ತೊಂದರೆ ಆಗುತ್ತೋ ಅನ್ನೋ ಕಾರಣಕ್ಕೆ ಅದನ್ನ ಮುಚ್ಚಿಟ್ರಿ. ಅದೇ ರೀತಿ ಈಗ ಪ್ರೀತು ಜನನಿ ಮಧ್ಯ ಏನ್ ನಡೆದಿದೆ ಅಂತ ನನಗ್ ಗೊತ್ತಾದ್ರೆ ನಾನು ನೊಂದ್ಕೋತೀನಿ ಅನ್ನೋ ಕಾರಣಕ್ಕೆ ನೀವು ನನ್ನಿಂದ ವಿಷಯ ಮುಚ್ಚಿಡ್ತಿಲ್ಲ ತಾನೆ? ನೋಡಾಕಿಲ್ಲ, ಆದಿತ್ಯ ಪಾರ್ವತಿ ಪ್ರೀತಿ ವಿಚಾರನಿಂದ ಮುಚ್ಚಿಟ್ಟಿದ್ದು ನಿಜ, ಒಪ್ಕೋತೀನಿ. ಆದ್ರೆ ಆಗ ನನಗೂ ಭಯ ಇತ್ತು. ನಿನಗೆ ಹೇಳಿದ್ರೆ ನೀನು ಒಪ್ಪಲ್ಲ ಅನ್ನೋ ಅನುಮಾನನೂ ಇತ್ತು. ಹಾಗಾಗಿ ಹೇಳ್ದೆ ಮುಚ್ಚಿಟ್ಟಿದ್ದೆ. ಆದ್ರೆ ಪ್ರೀತು ಜನನಿ ಮಧ್ಯೆ ಏನಾದರೂ ಮನಸ್ತಪ್ಪ ಇದ್ರೆ ಅದು ಹೇಳಲೇಬೇಕಾಗತ್ತೆ. ಇಲ್ಲದೆ ಹೋದ್ರೆ ಹಾಳಾಗೋದು ಅವರಿಬ್ರು ಜೀವನ ತಾನೆ. ನೋಡ್ಕೊಂಡು ಸುಮ್ಮನಿರಕ್ಕಾಗತ್ತಾ? ಇಲ್ಲ, ನನಗೇನು ಆ ಥರದ್ದು ಏನು ಘಟನೆ ನಡೆದಿಲ್ಲ ಅಂತ ಅನಿಸ್ತಾ ಇದೆ. ಸರಿ ರಘು, ನಿಮ್ಮ ಮಾತನ್ನ ನಂಬ್ತೀನಿ. ಗುಡ್. ಆದ್ರೆ ಅಖಿಲ, ನೀನು ನನ್ನ ಮೊದಲಿನ ಅಖಿಲ ಆಗ್ಬೇಕು. ಅಂದ್ರೆ ಈ ಮುಖದಲ್ಲಿ ಗುಲಾಬಿ ಹೂವಿನ ತರ ನಗು ಅರಳ್ತಿರ್ಬೇಕು. ಅದೇ ನನ್ನ ಆಸೆ. ಯಾವುದಕ್ಕೂ ಪ್ರೀತು ಜನನಿ ಮೇಲೆ ಒಂದು ಕಣ್ಣಿಟ್ಟಿರಿ ರಘು. ಸರಿ, ಆದ್ರೆ ನೀನಿನ್ನೂ ರಿಲ್ಯಾಕ್ಸೇ ಆಗಿಲ್ವಲ್ಲ? ನೋಡು, ನಿನ್ ಮುಖದಲ್ಲಿ ನಗು ನೋಡೋಕೆ ನಾನು ಏನ್ ಮಾಡ್ಬೇಕು ಹೇಳು? ಮಾಡ್ತೀನಿ. ನಾನು ಸರಿ ಹೋಗ್ತೀನಿ. ನಾನು
ಸರಿಯಾಗಿರ್ತೀನಿ ರಘು. ಅಲ್ಲ ಫ್ರೆಂಡ್ಸ್, 4 ವರ್ಷದಿಂದ ನನ್ನ ನೀವು ನೋಡ್ತಾ ಇದ್ದೀರಾ. ನಾನು ಅಷ್ಟೊಂದು ದಡ್ಡಿನ ಇಲ್ಲ ಅಲ್ವಾ? ಯಾಕೆಂದ್ರೆ ಈ ಮನೇಲಿ ಆದಿತ್ಯ ಪಾರ್ವತಿ ಲವ್ ಸ್ಟೋರಿಯಿಂದ ಫಸ್ಟ್ ಕಂಡಿಡಿದವಳು ನಾನೇ. ಆದ್ರೆ ಆಗ ನನ್ಗದೇನೋ ಸಿಂಡ್ರೋಮ ಕಾಯಿಲೆ ಇದೆ ಅಂತ ಮನೆಯವ್ರ ಜೊತೆಗೆ ನನ್ನೂ ಸೇರಿಸಿ ನಂಬಿಸಿದ್ರು. ಈಗ ಅದೇ ತರ ಮೋನಿಕಾ ವಿಷಯದಲ್ಲಿ ನನ್ನನ್ನ ಬಕ್ರ ಮಾಡ್ತಾ ಇದ್ದಾರೆ ಅಂತ ನನ್ಗನ್ನಿಸ್ತಾ ಇದೆ. ಅಲ್ಲ ಫ್ರೆಂಡ್ಸ್, ಅದು ಯಾವ ಆಂಗಲ್ ಇಂದ ಆ ಹಳ್ಳಿ ಗುಗ್ಗು ಪಾರ್ವತಿಗೆ ಈ ಮೋನಿಕಾ ಫ್ರೆಂಡ್ ಅನ್ನಿಸ್ತಾಳೆ? ನೀವೇನಾದ್ರೂ ನಂಬ್ತೀರಾ? ನಾನಂತೂ ನಂಬಲ್ಲ. ಆದ್ರೆ ಈ ವಿಷಯನ ಅಕ್ಕನ ಹತ್ರ ಹೇಳೋದು ಹೇಗೆ? ಬಲವಾದ ಸಾಕ್ಷಿ ಇಲ್ಲ ನನ್ನ ಹತ್ರ. ನಿಮ್ಮ ಹತ್ರ ಹೇಳ್ದಾಗೆ ನನ್ನ ಅಕ್ಕನ ಹತ್ರ ಹೇಳಕ್ಕಾಗಲ್ಲ. ಎರಡಕ್ಕೇನು ಬೂತ್ಕೊಳ್ಳೋಂಗ್ ಹೊಡಿತಾರೆ. ಹೇಗಾದ್ರೂ ಮಾಡಿ ಆ ಮೋನಿಕಾ ಪಾರ್ವತಿ ಫ್ರೆಂಡ್ ಅಲ್ಲ ಅನ್ನೋದನ್ನ ಸಾಬೀತು ಮಾಡಬೇಕು. ಅದಕ್ಕೆ ಸಾಕ್ಷಿ ಬೇಕು. ನಾನು ಏನ್ ಮಾಡ್ಲಿ ಫ್ರೆಂಡ್ಸ್? ಅಯ್ಯೋ ಜನನಿಯವರೇ, ಜನನಿಯವರೇ, ಯಾರನ್ನು ಹುಡುಕ್ತಾ ಇದ್ದೀರಾ? ಅದೇ ನೀವ್ ಯಾರನ್ನು ಕರೆದ್ರಲ್ಲ. ನಾನು ಕರೆದಿದ್ದು ನಿಮ್ಮನ್ನೇ. ಅಲ್ಲ ಅಕ್ಕ, ನನ್ನನ್ನ ತಂಗಿ ಅನ್ಕೊಂಡು ಹೋಗು ಬಾ ಅಂತ ಕರೀರಿ ಅಂದ್ರೆ ಇನ್ನು ನನ್ನನ್ನ ಜನನಿಯವರೇ ಹೋಗಿ ಬನ್ನಿ ಅಂತ ಕರಿತಾ ಇದ್ದೀರಲ್ಲ. ಅಭ್ಯಾಸ ಬಲ, ಹಾಗೆ ಕರೆದ್ಬಿಟ್ಟೆ. ಕ್ಷಮಿಸ್ಬಿಡು ಜನನಿ. ಪರವಾಗಿಲ್ಲ, ಅದೇನ್ ಹೇಳಿ ಅಕ್ಕ. ಮೊನ್ನೆಯಿಂದ ನನ್ನ ಮನ್ಸಲ್ಲಿ ಒಂದು ವಿಷಯ ಕೊರಿತಾ ಇತ್ತು. ನೀನ್ ಯಾವ ಕ್ಷಣದಲ್ಲಾದ್ರೂ ನನ್ನ ಹತ್ರ ಆ ವಿಷಯದ ಬಗ್ಗೆ ಬಂದು ಕೇಳ್ಬೋದು ಅನ್ನೋ ಅಳಕಿತ್ತು. ಆದ್ರೆ ನೀನ್ ಅದ್ರ ಬಗ್ಗೆ ನನ್ನ ಹತ್ರ ಏನು ಕೇಳಲೇ ಇಲ್ವಲ್ಲ. ಅದಕ್ಕೆ ನಾನೇ ತಿಳ್ಕೊಳ್ಳೋಣ ಅಂತ ಬಂದೆ. ಏನು? ನಾನು ಮೋನಿಕನ್ನ ಅತ್ಯಮ್ಮಂಗ್ ಪರಿಚಯ ಮಾಡಿಸೋವಾಗ್ಲೇ ನೀನ್ ಕೂಡ ಊರಿಂದ ಬಂದೆ. ಮೋನಿಕಾ ಇವಾಗ ಊರಿಂದ ಬಂದಿದ್ದಾಳೆ ಅನ್ಕೊಂಡು ಅತ್ಯಮ್ಮ ಅವಳಿಗೆ ಇಲ್ಲೇ ಇರೋದಕ್ಕೆ ಒಪ್ಪಿಗೆ ಕೊಟ್ರು. ಆದ್ರೆ ಮೋನಿಕನ್ ಬ್ಯಾಗು ನಿನ್ ರೂಮಲ್ಲಿ ಇದ್ದದನ್ನ ನೋಡಿ ನೀನ್ ಅವಳನ್ನ ಪ್ರಶ್ನೆ ಮಾಡಿದಾಗ ಪಾರ್ವತಿಯವರೇ ನನ್ನನ್ನು ಇಲ್ಲಿರೋದಕ್ಕೆ ಹೇಳಿದ್ರು ಅಂತ ಹೇಳಿದ್ಲು. ನೀನ್ ಬಂದು ನನ್ನ ಹತ್ರ ಕೇಳಿದಾಗ ನನ್ಗೇನು ಹೇಳಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. ಅದಕ್ಕೆ ನಾನು ನೀನ್ ಊರಿಂದ ಬರೋವರೆಗೂ ಅವಳು ನಿಮ್ಮ ರೂಮಲ್ಲೇ ಇರಲಿ ಅಂತ ನಾನೇ ಹೇಳಿದ್ದು ಅಂತ ಸುಳ್ಳು ಹೇಳ್ಬಿಟ್ಟೆ. ಆದ್ರೆ ನಾವಿಬ್ರು ಒಂದೇ ಸಮಯಕ್ಕೆ ಊರಿಂದ ಬಂದ್ವಿ. ಹೀಗಿರೋವಾಗ ಮೋನಿಕನ್ ಬ್ಯಾಗು ನಾನು ಬರೋಕ್ಕೂ ಮುಂಚೆ ನನ್ನ ರೂಮಲ್ಲಿ ಹೇಗೆ ಬಂತು ಅಂತ ನಿನಗೆ ಅನ್ನಿಸ್ಲೇ ಇಲ್ವಾ? ನಿನಗೆ ನನ್ನ ಮೇಲೆ ಅನುಮಾನನೇ ಬರಲಿಲ್ವಾ? ನೀನು ಯಾಕೆ ನನ್ನ ಹತ್ರ ಇದ್ರ ಬಗ್ಗೆ ಏನೂ ಕೇಳಲಿಲ್ಲ? ನಿಜ ಹೇಳ, ನಿನಗೆ ಸುಳ್ಳು ಹೇಳೋದಕ್ಕೆ ಬರಲ್ಲ ಅಂತ ನನಗೆ ಗೊತ್ತು. ನೀವು ಹೇಳಿದ್ರಲ್ಲ ನಿನಗಂಥ ಯೋಚನೆನೇ ಬರಲಿಲ್ವಾ ಅಂತ. ಆ್ಯಕ್ಚುಲಿ ಅಂಥ ಯೋಚನೆಗಳು ಬರೋದು ಯಾವಾಗ ಗೊತ್ತಾ? ಮನುಷ್ಯನ ಮೇಲೆ ನಂಬಿಕೆನೇ ಇಲ್ಲದೆ ಇದ್ದಾಗ. ಆದರೆ ನಾನು ನನಗಿಂತ ಹೆಚ್ಚಾಗಿ ನಿಮ್ಮನ್ನ ನಂಬ್ತೀನಿ. ಅದಕ್ಕೆ ನನಗೆ ಯೋಚನೆನೇ